ಹುಟ್ಟಿದ್ದು ಮೈಸೂರು, ವೃತ್ತಿ ಜೀವನ ಎಲ್ಲ ಬೆಂಗಳೂರು. ಅದೇ ಹುಟ್ಟು ಸ್ಥಾನ ಮೈಸೂರು ಅಂತ ಹೇಳ್ಬೋದು, ಆದರೆ ನನ್ನ ಊರು ಅಂತ ಬಂದಾಗ ಅದು ಬೆಂಗಳೂರೇ. ನಾನು ನೋಡಿದಂಥ ಪ್ರಪಂಚ ಬೆಂಗಳೂರೇ. ಹಾಗಾಗಿ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಬೆಂಗಳೂರು ಹುಡುಗಿ ಅಂತಲೇ ಹೇಳ್ಕೊತೀನಿ. ಕೆಲವೊಂದು ವಿಚಾರಗಳು, ಕೆಲವೊಂದು ಯೋಚನೆಗಳು, ಕೆಲವೊಂದು ಅನುಭವಗಳು ನಮ್ಮನ್ನು ಆ ಜಾಗದಿಂದ ಹೊರಗೆ ಕರ್ಕೊಂಡು ಬರುತ್ತೆ. ಅಲ್ಲಿ ಬಂದಿಲ್ಲ ಅಂದರೆ ಬಹುಶಃ ನಾನು ಇವತ್ತು ನಾನಾಗಿರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನೋಡಿ, ನಾನು ಏನೇ ಸರಿ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು ಅದು ನನ್ನ ಹೋಲ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಟೈಮಲ್ಲಿ ನಾನೇನಾದರೂ ಇಲ್ಲ ನನಗೆ ಆ ಕಷ್ಟ ಆಯಿತು, ಈ ಕಷ್ಟ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳಿದ್ರೆ ಅದು ಒಂದು ಸಿಂಪತಿ ಕಥೆ ಆಗಿಬಿಡುತ್ತೆ. ಸೊ ಹಾಗಾಗಿ ನನ್ನನ್ನು ಒಂದು ಸ್ಟ್ರಾಂಗ್ ಹುಡುಗಿಯಾಗೆ ಎಲ್ಲರೂ ಇಷ್ಟು ವರ್ಷಗಳು ನೋಡಿದ್ದಾರೆ. ಸ್ಟ್ರಾಂಗ್ ಹುಡುಗಿಯಾಗೆ ನೋಡ್ಲಿ, ಹಿಸ್ಟ್ರಿ ಹೋಗೋದು ಬೇಡ. ಖಂಡಿತ. ಯಾಕೆಂದ್ರೆ ಕೆಲವೊಬ್ರು ಅದನ್ನೇ ಒಂದು ಬೇಸ್ಮೆಂಟ್ ತರ ತಗೊಂಡು ಅನುಕಂಪದ ಆಧಾರದ ಮೇಲೆ ಎಲ್ಲಾ ಕಡೆನೂ ಬರ್ತಾರೆ. ನಾನು ಹಿಂಗ್ ಬಂದೆ ಹಂಗ್ ಬಂದೆ ಅಂತ. ಕಣ್ಣೀರು, ಅರೆ ಮುದ್ದುಲಕ್ಷ್ಮಿ ನೀವು ಕಣ್ಣೀರು ಹಾಕಿದ್ರಿ, ಆದ್ರೆ ಆ ಕಣ್ಣೀರೇ ಬೇರೆ. ಜೀವನದ ಕಣ್ಣೀರೆಲ್ಲ ಮುದ್ದುಲಕ್ಷ್ಮಿಲ್ ಸುರಿಸ್ಬಿಟ್ಟಿದ್ದೀನಿ. ಹಾಗಾಗಿ ಅಶ್ವಿನಿಗೆ ಕಣ್ಣೀರು ಹಾಕೋ ಪರಿಸ್ಥಿತಿ ತುಂಬಾ ಕಡಿಮೆ ಬರೋದು. ಭಾವನಾತ್ಮಕ ಜೀವಿ ಹೌದು. ಆರ್ಟಿಸ್ಟ್ ಆ್ಯಕ್ಟರ್ಸ್ ಅಂದಾಗ ಮೋಸ್ಟ್ಲಿ ನಾವು ಎಲ್ರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಮೋಷ್ನಲ್ ಆಗಿರ್ತೀವಿ. ಆ್ಯಕ್ಟಿಂಗ್ ನನಗೆ ನನ್ನ ಭಾವನೆಗಳನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ದಾರಿ. ಈಗ ನಾನು ಸುಮ್ಮನೆ ನಿಮ್ಮಲ್ಲಿ ಕೋಪ ಮಾಡ್ಕೊಳಕ್ಕಾಗತ್ತಾ? ಅಲ್ಲಿ ಕೋಪ ಮಾಡ್ಕೊಂಡ್ರೆ ದುಡ್ಡು ಕೊಡ್ತಾರಲ್ವಾ? ಸೊ ಹಾಗಾಗಿ ಭಾವನೆಗಳನ್ನು ಸರಿ ರೀತಿನಲ್ಲಿ ಎನ್ರೂಟ್ ಮಾಡೋದಕ್ಕೆ ಆ್ಯಕ್ಟಿಂಗ್ ಕೂಡ ತುಂಬ ಸಹಾಯ ಮಾಡಿದೆ. ನೀವು ಆ್ಯಂಕರಿಂಗ್ ಆಗಿ ಬಂದ್ರಿ, ಅಲ್ಲಿ ನೀವು ರಂಗಭೂಮಿಯಿಂದ ಆ್ಯಂಕರಿಂಗ್ಗೆ ಯಾವ ರೀತಿ ನೀವು ತಿರುವು ತಗೊಂಡ್ರಿ? ನಾವು ಓದಿದ್ದು ನ್ಯಾಷನಲ್ ಕಾಲೇಜ್. ಎಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ನ್ಯಾಷನಲ್ ಕಾಲೇಜ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾಟಕಕ್ಕೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅವ್ರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅಲ್ಲಿ ಥಿಯೇಟರ್ ಮಾಡಿದ್ದು ಹೌದು. ಅದಾದ ನಂತರ ಡಿಗ್ರಿ ಮುಗಿಸಿ 1 ತಿಂಗಳಿಗೆ ಆ್ಯಂಕರಿಂಗ್ ಶುರು ಆಯಿತು. ಸೊ ಹಾಗಾಗಿ ನಾಟಕದ ಒಂದು ಬೇಸ್ ಇದ್ದಿದ್ದರಿಂದ ಭಾಷೆ ಮೇಲೆ ಒಂದು ಒಳ್ಳೆ ಹಿಡ್ತಾ ಇತ್ತು. ಅದು ಆ್ಯಂಕರಿಂಗಿಗೆ ತುಂಬ ಹೆಲ್ಪ್ ಆಯಿತು. ಒಂದು 10 ತಿಂಗಳು ಒಂದು ಖಾಸಗಿ ಚಾನಲಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಒಂದು ಸೀರಿಯಲಲ್ಲಿ ಹೀರೋ ತಂಗಿ ರೋಲು, ಒಂದು ಒಳ್ಳೆ ರೋಲ್ ಸಿಕ್ತು. ಅದು ಮಾಡ್ತಾ ಮಾಡ್ತಾ ಉದಯ ಮ್ಯೂಸಿಕ್ಕಿಂದ ಕಾಲ್ ಬಂತು. ಒಂದು ವೆರಿ ರೆಪ್ಯೂಟೆಡ್ ಚಾನಲ್, ತುಂಬ ಗೌರವನೂ ಕೊಟ್ಟರು, ತುಂಬ ಒಳ್ಳೆ ಶೋಸ್ ಕೂಡ ಕೊಟ್ಟರು. ಅಲ್ಲಿ ನನ್ನದೇ ಆದಂಥ ಒಂದು ಗುರುತನ್ನು ಮೂಡಿಸ್ಕೊಂಡೆ. ಒಂದು 4 ವರ್ಷ ಚಾನೆಲಿಗೆ ವರ್ಕ್ ಮಾಡಿದೆ. ಅದಾದಮೇಲೆ ಬಂದಿದ್ದ ಹೊಸ ಚಾಲೆಂಜ್ ಮುದ್ದುಲಕ್ಷ್ಮಿ. ಸೊ ಅದಕ್ಕೆ ಮುಂಚೆ ಸೀರಿಯಲಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ರಿ, ಅನುರಾಗ ಸಂಗಮ, ಕುಲವಧು, ಹಾಗೆ. ಹೌದು. ಯಾಕೆ ಅಂದರೆ ನನಗೆ ಆ್ಯಂಕರಿಂಗ್ ಬಿಡೋ ಆಸೆ ಇರಲಿಲ್ಲ. ಯಾವುದೇ ದೊಡ್ಡ ಪಾತ್ರ ಬಂದ್ರೂ ನಾನು ಆ್ಯಂಕರಿಂಗ್ ಬಿಡಬೇಕಾಗಿತ್ತು. ಆ್ಯಕ್ಟಿಂಗೂ ಇಷ್ಟ ಇದ್ದು ಆ್ಯಂಕರಿಂಗ್ ಬಿಡೋ ಮನಸ್ಸೇ ಇಲ್ಲದೆ ಇದ್ದಾಗ ಸರಿ ಪಾತ್ರಗಳನ್ನ ಮಾಡೋಣ, ಆದರೆ ಯಾವುದೇ ಪಾತ್ರ ಬಂದರೂ ನಂದು ಒಂದು ಕಂಡೀಷನ್, ನಾನು ಆ್ಯಂಕರಿಂಗ್ ಬಿಡಲ್ಲ ಮತ್ತು ಎಂಟೈರ್ ಡೇ ನಂಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ 5 ಗಂಟೆಗೆ ನನ್ನದೇ ಆದಂಥ ಒಂದು 1 ಅವರ್ ಸ್ಲಾಟ್ ಇದೆ. ಸೊ ಹಾಗಾಗಿ ಒಂದು 3:30-4 ಗಂಟೆ ತನಕ ನಾನು ಕೆಲಸ ಮಾಡಬಹುದು. ಸ್ಯಾಟರ್ಡೇ ಸಂಡೇ ಪೂರ್ತಿ ದಿನ ಕೆಲಸ ಮಾಡ್ತೀನಿ. ಬಟ್ ಅದೇ ಈ ಶೋ ಇರೋದ್ರಿಂದ ಏನೇ ಇದ್ರೂ ಇಷ್ಟೇ ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಅಂದಾಗ ಕೆಲವೊಂದು ಪ್ರೊಡಕ್ಷನ್ ಹೌಸಸ್ ಇಲ್ಲ ಅದು ಮಾಡಿ ಇದು ಮಾಡಿ ಸಮಸ್ಯೆ ಇಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟರು. ಐ ಆಮ್ ಗ್ರೇಟ್ಫುಲ್. ಓಕೆ. ಬಟ್ ಆ್ಯಂಕರಿಂಗ್ ಅಲ್ಲಿ ಒಳ್ಳೆ ಮಾತುಗಾರಿಕೆ, ಒಳ್ಳೆ ಕಲೆ ಇದೆ. ಅದು ಆ್ಯಕ್ಚುಲಿ ನಿಮಗೆ ಅದು ತುಂಬ ಚೆನ್ನಾಗಿ ಕೈ ಹಿಡಿದಿತ್ತು ಅವಾಗ. ಥ್ಯಾಂಕ್ ಯು. ಅದರಿಂದ ಇದಕ್ಕೆ ಬಂದರೆ ಇದು ನಿಮ್ಮನ್ನ ಕೈ ಬಿಡಲಿಲ್ಲ, ಇದು ನಿಮ್ಮ ಕೈ ಹಿಡಿದು ನಡೆಸ್ಕೊ ಬಂತು. ಅಲ್ಲಿಂದ ಈ ಬಿಗ್ ಬಾಸ್ ವೇದಿಕೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಕೈ ಬಿಡ್ತು ಅಂತ ಹೇಳ್ತಿದ್ದೀರಾ? ಅದು ಕೈ ಹಿಡಿತು, ಇದು ಕೈ ಹಿಡಿತು, ಆದರೆ ಕರ್ನಾಟಕ ಜನತೆ ಕೈ ಬಿಟ್ಟಿಲ್ಲ. ಇಷ್ಟು ದೂರ ಬಂದಿದ್ದೀನಿ, ಅಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ ಅಂತ ಅಂದರೆ ಅದು ನಾನು ಮಾಡಿದಂಥ ಕೆಲಸದ ಜೊತೆಗೆ ಜನ ನನಗೆ ಕೊಟ್ಟಂಥ ಒಂದು ಗೌರವ ಕೂಡ, ಪ್ರೀತಿ ಕೂಡ. ಜನ ನನ್ನನ್ನು ಕಂಡೇ ಹಿಡಿದಿರಲಿಲ್ಲ, ನನ್ನ ಕೆಲಸಕ್ಕೆ ಅಪ್ರಿಷಿಯೇಟೇ ಮಾಡಿರಲಿಲ್ಲ ಅಂದಿದ್ರೆ ನನಗೆ ಅಷ್ಟು ವ್ಯಾಲ್ಯೂ ಸಿಗ್ತಾನೆ ಇರಲಿಲ್ಲ. ನನಗೆ ಅಲ್ಲ, ಯಾವುದೇ ಕಲಾವಿದ್ರಿಗಾಗಲಿ ಜನರ ಪ್ರೀತಿ, ಅವರು ನಮ್ಮ ಕೆಲಸನ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು 50 ಸೀರಿಯಲ್ ಇದೆ ಸರ್ ನಮ್ಮ ಕನ್ನಡ ಟೆಲಿವಿಷನಲ್ಲಿ. ಈಗ ಎಲ್ಲ ಸೀರಿಯಲ್ಲೂ ಒಬ್ಬೊಬ್ರು ಹೀರೋಯಿನ್ ಅಂದರೆ ಒಂದು 50 ಹೀರೋಯಿನ್ ಇದ್ದಾರೆ, 50 ಹೀರೋ ಇದ್ದಾರೆ, 50 ವಿಲನ್ ಇದ್ದಾರೆ. ಸೊ ತುಂಬ ಜನ ಕಲಾವಿದರಿದ್ದಾರೆ, ಅವರಿಗೂ ಆಪ್ಷನ್ಸ್ ತುಂಬ ವೈಡ್ ಆಗೇ ಇದೆ. ನಮ್ಮಲ್ಲಿ ಕಲಾವಿದರಿಗೆ ಒಂದು 5 ಜನ ಕಲಾವಿದರೆ ಬೇರೆ ಬೇರೆ ಕ್ಷೇತ್ರಗಳಿಂದನೂ ಬಿಗ್ ಬಾಸಿಗೆ ಬರೋರಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಕಲರ್ಸ್ ಕನ್ಸಿಡರ್ ಮಾಡಿದ್ದಾರೆ ಅಂದರೆ
ಅದಕ್ಕೆ ಫಸ್ಟ್ ಗ್ರೇಟ್ಫುಲ್. ಅದು ವರ್ಕ್ ಆಯ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಬರುತ್ತೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕೋಟ್ಯಾಂತರ ಜನರು ನೋಡ್ತಿದ್ದಾರೆ, ಒಂದು ಐಡೆಂಟಿಫೈ ಮಾಡ್ತಾರೆ, ಮುದ್ದುಲಕ್ಷ್ಮಿ ಅಂತ ಈಗಲೂ ಕರೀತಿದ್ದಾರೆ ಅಂತಂದ್ರೆ, ಸೊ ಪ್ರಾಬಬ್ಲಿ ಅವರು ಇಷ್ಟು ವರ್ಷದ ನನ್ನ ಜರ್ನಿನ ನೋಡ್ಕೊಂಡು ಬಂದಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.